ಖರ್ಚು ಕಡಿಮೆ ಮಾಡಬೇಕು, ಲಾಭ ಬರಬೇಕು, ಇಳುವರಿ ಜಾಸ್ತಿ ಆಗಬೇಕು, ರೈತರು ಉದ್ಧಾರ ಆಗಬೇಕು. 1 ಗ್ರಾಮ್ ತಿಪ್ಪೆ ಗೊಬ್ಬರದಲ್ಲಿ 100 ಕೋಟಿ ಜೀವಾಣುಗಳು ಇರ್ತಾ ಇತ್ತು. ಸೊ ಇವಾಗ 1 ಕೋಟಿ ಇಲ್ಲ, ಆಕ್ಚುಲಿ ಕೆಲವು ಲಕ್ಷಗಳಿದೆ. ಈಸಿಯಾಗಿ ಏನು ಮಾಡಬೇಕು ವ್ಯವಸಾಯ ಅಂತ ಹೇಳ್ತಿದ್ರೆ, ಸೊ ಈಸಿಯಾಗಿ ಏನು ಮಾಡಕ್ ಆಗಲ್ಲಪ್ಪ. ಒಂದು ತಪ್ಪು ಮಾಡಿದಾರೆ ಅವಾಗ, ಒಂದು ರಸಾಯನ ಗೊಬ್ಬರಗಳು. ಹಿಂದೆ ನಾನು ಸೈಂಟಿಸ್ಟ್ ಆಗಿ ಜಾಯಿನ್ ಆಗಿದೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆನಲ್ಲಿ. ಭೂಮಿ ಹಾಳಾಗಬಹುದು, ಹಾಳಾಗ್ತದೆ, ರಾಸಾಯನ ಗೊಬ್ಬರಗಳು ಕಡಿಮೆ ಬೆಳೆಸಬೇಕು. ನಾನು ಇಡೀ ಜೀವನ 30 ವರ್ಷ ಸೈಂಟಿಸ್ಟ್ ಆಗಿ ನಾನು ಕೆಲಸ ಮಾಡಿದೆ. ಒಂದು ಕೆಮಿಕಲ್ ಯೂಸ್ ಮಾಡಿಲ್ಲ. ಒಳ್ಳೆ ಜೀವಾಣುಗಳು ಜಾಸ್ತಿ ಆಗಿ ಆಕ್ಚುಲಿ ಅಲ್ಲಿ ಕೆಟ್ಟು ಜೀವಾಣುಗಳು ಕಡಿಮೆ ಆಗಿದೆ. ನಾನು ನೋಡಿದೆ, ಕಣ್ಣಾರ ನೋಡಿದೆ ನಾನು. ನಮ್ಮ ಹೆಸರು ಡಾಕ್ಟರ್ MS ರಾವ್. ನಾನಿಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆನಲ್ಲಿ 30 ವರ್ಷ ಕೆಲಸ ಮಾಡಿದೆ. ನಾನು ಡಿಪಾರ್ಟ್ಮೆಂಟ್ ಆಫ್ ಎಂಟಮಾಲಜಿ ನೆಮಟಾಲಜಿನಲ್ಲಿ ಪ್ರಿನ್ಸಿಪಲ್ ಸೈಂಟಿಸ್ಟ್, ಪ್ರಧಾನ ಶಾಸ್ತ್ರವೇತ್ತರಾಗಿ ನಿವೃತ್ತಿ ಆದಮೇಲೆ ನಾವು ಇವಾಗ ರೈತರಿಗೂ ಮಾಹಿತಿ ಕೊಡ್ತಾಯಿದ್ದೀನಿ, ಹೆಲ್ಪ್ ಮಾಡ್ತಾಯಿದ್ದೀನಿ, ಗೈಡೆನ್ಸ್ ಕೊಡ್ತಾಯಿದ್ದೀನಿ, ಸಹಾಯ ಮಾಡ್ತಾಯಿದ್ದೀನಿ. ಸೊ ಅದು ಏನಂದರೆ, ಇವಾಗ ಪ್ರತಿಯೊಂದು ಭೂಮಿ ಬಗ್ಗೆ ಮಾತಾಡಬೇಕಂದ್ರೆ ಭೂಮಿ ಎಲ್ಲ ಹಾಳಾಗಿದೆ. ಸೊ ಭೂಮಿ ಬಗ್ಗೆ ತುಂಬ ಹೇಳಬೇಕು. ಇನ್ನು ಗಿಡಗಳು ಆ್ಯಕ್ಚುಲಿ ಒಳ್ಳೆ ಇಳುವರಿ ಬರಬೇಕಂದ್ರೆ ಹೇಗೆ ನಾವು ಮಾತು ಕೊಡಬೇಕು. ಆದಮೇಲೆ ನಾವು ರಾಸಾಯನ ಗೊಬ್ಬರಗಳು, ಸೊ ಕೆಮಿಕಲ್ ಪೆಸ್ಟಿಸೈಡ್ಸು ಇದು ಕಡಿಮೆ ಮಾಡಬೇಕು, ಕಡಿಮೆ ಬಳಸಬೇಕು, ಇದು ದುಷ್ಪ್ರಭಾವ ಹೆಂಗೆ ಅಂತ ಅದ್ರ ಬಗ್ಗೆ ನಾನು ಒಂದು ಮಾಹಿತಿ ಕೊಡ್ತೀನಿ. ಸೊ ಇಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನೆಯಲ್ಲಿ ಕೆಲಸ ಮಾಡುವಾಗ ತುಂಬ ಜನ ರೈತರು ಬರ್ತಾಯಿದ್ರು. ಸೊ ಆ ರೈತರಿಗೋಸ್ಕರ ನಾನು ಎಲ್ಲ ಕಲ್ತ್ಕೊಂಡು, ಸೊ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ರೈತರಿಗೂ ಹೆಲ್ಪ್ ಮಾಡಬೇಕು, ಸೊಲ್ಯೂಷನ್ ಕೊಡಬೇಕು. ಈ ಕೃಷಿ ಪರಿಚಯ ಚಾನಲ್ಗೋಸ್ಕರ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಈ ವಿಷಯ ನಾನು ಒಂದು ಫೀಲ್ಡ್ಗೆ ಹೋಗಿ ನಾವು ಹೇಳೋದು. ನಿವೃತ್ತಿ ಆದಮೇಲೆ ನಾನು ರೈತರಿಗೆ ಮಾಹಿತಿ ಕೊಡ್ತಾ ಇದ್ದೆ. ಸೊ ರೈತರಿಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಇನ್ಸ್ಟಿಟ್ಯೂಟ್ನಲ್ಲಿ ಇರುವಾಗಲೂ, ಸೊ ಸಂಸ್ಥೆನಲ್ಲಿ ಕೆಲಸ ಮಾಡುವಾಗಲೂ ಸೊ ತುಂಬ ಜನ ರೈತರು ಬರ್ತಾಯಿದ್ರು. ಸೊ ಅವ್ರದ್ದು ಪ್ರಾಬ್ಲಮ್ಸು ಏನು, ಹೆಂಗೆ ಅವ್ರಿಗೆ ಸಮಾಧಾನ ಕೊಡಬೇಕು, ಸೊ ಕೀಟಕ ನಿರ್ವಹಣೆ ಹೆಂಗೆ ಕೊಡಬೇಕು, ಆಮೇಲೆ ಭೂಮಿ ಆರೋಗ್ಯ ಹೆಂಗೆ ಕಾಪಾಡ್ಕೋಬೇಕು ಎಲ್ಲ ಅವ್ರಿಗೆ ಹೇಳ್ತಾ ಇದ್ದೆ ನಾನು. ತುಂಬ ಜನಗೂ ಹೆಲ್ಪ್ ಮಾಡಿದ್ವಿ. ಆಮೇಲೆ ಇವರು ಭೂಮಿಗೆ ನಾವು ಸಹಾಯ ಮಾಡಬೇಕು, ಭೂಮಿ ಆರೋಗ್ಯ ನಾವು ನೋಡ್ಕೋಬೇಕಂದ್ರೆ ಒಳ್ಳೆ ಜೀವಾಣುಗಳು ನಾವು ಆ್ಯಕ್ಚುಲಿ ಸೇರಿಸ್ಬೇಕು. ಒಳ್ಳೆ ಜೀವಾಣುಗಳು ಮುಂಚೆ ಇತ್ತು, ಇವಾಗ ಭೂಮಿನಲ್ಲಿ ಕೋಟಾನುಕೋಟಿ ಜೀವಾಣುಗಳು ಇತ್ತು. ಸೊ ಇದು ಎಲ್ಲ ಏನಾಯ್ತಂದರೆ, ಸೊ ನಾವು ರಾಸಾಯನ ಗೊಬ್ಬರಗಳು ನಾವು ಬಳಸೋದು ಜಾಸ್ತಿ ಮಾಡಿದ್ವಿ. ಇದಾದ ಮೇಲೆ ನಾವು ತಿಪ್ಪೆ ಗೊಬ್ಬರ ಹಾಕೋದು ಬಿಟ್ಬಿಟ್ಟಿದ್ವಿ, ಆಲ್ಮೋಸ್ಟ್ ಬಿಟ್ಟಿದ್ದಾರೆ. ತುಂಬ ಜನ ಆ್ಯಕ್ಚುಲಿ ತಿಪ್ಪೆ ಗೊಬ್ಬರ ಹಾಕೋದು ಬಿಟ್ಬಿಟ್ಟಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಈ ತಿಪ್ಪೆ ಗೊಬ್ಬರದಲ್ಲಿ ಮುಂಚೆ ಏನಂದರೆ ತುಂಬ ಒಳ್ಳೆ ಕೋಟಾನುಕೋಟಿ ಜೀವಾಣುಗಳು ಇತ್ತು. ಇವಾಗ ತಿಪ್ಪೆ ಗೊಬ್ಬರದಲ್ಲಿನೂ ಜೀವಾಣುಗಳು ಕಡಿಮೆ ಇದೆ. ಬಟ್ ಆದರೂ ನಾವು ತಿಪ್ಪೆ ಗೊಬ್ಬರ ಹಾಕಲೇಬೇಕು. ತಿಪ್ಪೆ ಗೊಬ್ಬರ ಹಾಕಿದರೆ ಒಳ್ಳೆ ಜೀವಾಣುಗಳಿಗೂ ಅದಕ್ಕೆ ಊಟ. ಸೊ ಅದ್ರ ಮೇಲೆ ಅದು ಮಲ್ಟಿಪ್ಲೈ ಆಗ್ತದೆ. ಸೊ ಅದಾದಮೇಲೆ ಅದು ಒಳ್ಳೆ ಜೀವಾಣುಗಳು ಇದ್ದರೆ ನಮಗೆ, ಸೊ ಇವಾಗ ಜೈವಿಕ ಕೀಟನಾಶಕ ಬೇಕಾಗಿಲ್ಲ, ಜೈವಿಕ ಗೊಬ್ಬರಗಳು ಬೇಕಾಗಿಲ್ಲ. ಬಟ್ ಅದೂ ಆಗ್ತಾಯಿಲ್ಲ, ನಾವು ಅದನ್ನು ಮಾಡ್ತಾಯಿಲ್ಲ. ಸೊ ಒಳ್ಳೆ ಜೀವಾಣುಗಳು ಕಡಿಮೆ ಇದೆ ಗೊಬ್ಬರದಲ್ಲಿ, ಒಳ್ಳೆ ಜೀವಾಣು ಕಡಿಮೆ ಇದೆ. ನಾವು ಒಳ್ಳೆ ಜೀವಾಣು ಗೊಬ್ಬರಕ್ಕೆ ಸೇರಿಸ್ಬೇಕು. ಸೊ ಅದಕ್ಕೆ ನಾನು ಯೋಚನೆ ಮಾಡಿ, ಈ ಒಳ್ಳೆ ಜೀವಾಣುಗಳು ಕಡಿಮೆ ಆಗ್ತಾ ಇದೆಯಲ್ಲ, ಒಳ್ಳೆ ಜೀವಾಣುಗಳ ಮೇಲೆ ನಾವು ಸಂಶೋಧನೆ ಮಾಡೋಣ. ಭೂಮಿನಲ್ಲಿ ಒಳ್ಳೆ ಜೀವಾಣುಗಳು ಏನು ಮಾಡಬೇಕು, ಹೆಂಗೆ ಇದು ಇವಾಗ ಕಡಿಮೆ ಆಗ್ತಾಯಿದೆ, ನಾವು ಹೆಂಗೆ ಸೇರಿಸ್ಬೇಕು, ಅದ್ರ ಬೇಗ ಸಂಶೋಧನೆ ಮಾಡಿ. ಆ್ಯಕ್ಚುಲಿ ಇವಾಗ ಭೂಮಿ ನಾವು ಕೆಟ್ಟೋಗಿದೆ ಅಂದರೆ ಒಂದು ಏನಂದರೆ, ಅಲ್ಲಿ ಪೋಷಕಾಂಶಗಳು ಆ್ಯಕ್ಚುಲಿ ಜಾಸ್ತಿ ಸಿಗ್ತಾ ಇಲ್ಲ ಗಿಡಕ್ಕೂ. ಪೋಷಕಾಂಶಗಳು ಜಾಸ್ತಿ ಯಾಕೆ ಸಿಗ್ತಾ ಇಲ್ಲ ಅಂದರೆ ಒಂದು ಕಾರಣ ಏನಂದರೆ, ಸೊ ನಾವು ಜಾಸ್ತಿ ಬೆಳೆಸಿದ್ದೀವಿ. ರಂಜಕ, ನೈಟ್ರೋಜನು, ಪೊಟ್ಯಾಷಿಯಮು, ಫಾಸ್ಫರಸ್ಸು ಅಂತ ನಾವು ಜಾಸ್ತಿ ಉಪಯೋಗಿಸ್ತಾ ಇದ್ವಿ. ಈ ಜಾಸ್ತಿ ಉಪಯೋಗಿಸ್ತಾ ಇದ್ದರೆ ಇದರಲ್ಲಿ ಒಳ್ಳೆ ಜೀವಾಣುಗಳು ಇಲ್ಲ, ಒಳ್ಳೆ ಜೀವಾಣುಗಳು ಕಡಿಮೆ ಆಗಿದೆ. ಅದಕ್ಕೆ ಇದು ಆ್ಯಕ್ಚುಲಿ ಇದು ಬೇರಿಗೆ ಸೇರಬೇಕಲ್ಲ, ನಾವು ಹಾಕಿರೋದೆಲ್ಲ ಭೂಮಿ ಸೇರಬೇಕು. ಸೊ ಅದಕ್ಕೆ ಸೇರ್ತಾ ಇಲ್ಲ, ಅದು ಹಂಗೆ ಜಾಸ್ತಿ ಡಿಪಾಸಿಟ್ಸ್ ಆಗಿದೆ. ನೈಟ್ರೇಟ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ ನಾವು. ನೈಟ್ರೋಜನು ವಿಷಪೂರಿತ ಲೆವೆಲ್ನಲ್ಲಿ ನಮಗೆ ಇಲ್ಲಿ ಡಿಪಾಸಿಟ್ಸ್ ಇದೆ ಅಂತ ಹೇಳ್ತಾರೆ. ಸೊ ನೈಟ್ರೋಜನ್ ಆ್ಯಕ್ಚುಲಿ ವಿಷಪೂರಿತ ಅಲ್ಲ, ಅದು ಒಂದು ರಾಸಾಯನ ಗೊಬ್ಬರ, ಅದು ಬೇಕು ಆ್ಯಕ್ಚುಲಿ, ಸ್ವಲ್ಪ ಬೇಕು. ಆ ಪ್ರಮಾಣ ನಾವು ಜಾಸ್ತಿ ಮಾಡಿದ ಮೇಲೆ ಒಳ್ಳೆ ಜೀವಾಣುಗಳು ಇದೆ, ಅದಕ್ಕೆ ಅದು ಅಲ್ಲಿ ಒಂದು ಡಿಪಾಸಿಟ್ಸ್ ಅಂತ ನೈಟ್ರೇಟ್ ಪಾಯ್ಸನಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಈ ಥರ ತುಂಬ ಆಗಿದೆ. ಇವಾಗ ಖರ್ಚು ಕಡಿಮೆ ಮಾಡಬೇಕು, ಲಾಭ ಬರಬೇಕು, ಉತ್ಪಾದನೆ ಜಾಸ್ತಿ ಆಗಬೇಕು, ಇಳುವರಿ ಜಾಸ್ತಿ ಆಗಬೇಕು. ಸೊ ರೈತರು ಉದ್ಧಾರ ಆಗಬೇಕು.
ಸೊ ಇದು ನಾವು ಯೋಚನೆ ಮಾಡೋದು ತುಂಬ ಜನ ಬಿಟ್ಟಿದ್ದಾರೆ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಏನು ಮಾಡಬೇಕು, ಇದಕ್ಕೆ ಉಪಾಯ ಇದೆಯಾ? ಇದೆ, ಖಂಡಿತ ಉಪಾಯ ಇದೆ. ಸೊ ಈ ಥರ ಅಂದರೆ ನಾವು ಫಸ್ಟ್ ಆಫ್ ಆಲ್ ಭೂಮಿ ಬಗ್ಗೆ ನಾವು ಮಾತಾಡೋಣ. ಸೊ ಭೂಮಿನಲ್ಲಿ ನಾವು ತಿಪ್ಪೆ ಗೊಬ್ಬರ ನಾವು ಹಾಕ್ತಾ ಇಲ್ಲ ಅಂತ ನಾವು ಹೇಳಿದ್ವಿ. ಸರಿ, ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಇವಾಗ ನಾನು ಒಂದು ಹೇಳಿದೆ, ನಾನು ನಿಮಗೆ ತಿಪ್ಪೆ ಗೊಬ್ಬರದಲ್ಲಿ ಜೈವಿಕ ಕೀಟನಾಶಕಗಳು ಕಡಿಮೆ ಇದೆ, ಒಳ್ಳೆ ಜೀವಾಣುಗಳು ಕಡಿಮೆ ಇದೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು 1 ಗ್ರಾಮ್ ತಿಪ್ಪೆ ಗೊಬ್ಬರದಲ್ಲಿ 100 ಕೋಟಿ ಜೀವಾಣುಗಳು ಇರ್ತಾ ಇತ್ತು. 100 ಕೋಟಿ ಮೊದಲು 30 ವರ್ಷ 40 ವರ್ಷ ಮುಂಚೆ, ಒಂದು 10 ವರ್ಷ ಮುಂಚೆ 1 ಕೋಟಿ ಜೀವಾಣುಗಳಿತ್ತು. ಸೊ ಇವಾಗ 1 ಕೋಟಿ ಇಲ್ಲ, ಆ್ಯಕ್ಚುಲಿ ಕೆಲವು ಲಕ್ಷಗಳಿದೆ. ಸೊ ಅದು ಸಾಕಾಗಲ್ಲ. ನಮಗೆ ಇವಾಗ ಕೋಟಾನುಕೋಟಿ ಕೆಟ್ಟು ಜೀವಾಣುಗಳು ಭೂಮಿನಲ್ಲಿದೆ. ಅದಕ್ಕೆ ಹಠೋತ್ಗೆ ಮಾಡೋದಕ್ಕೂ ನಾವು ಕೆಲವು ಲಕ್ಷಗಳಿದ್ದರೆ ಒಳ್ಳೆ ಜೀವಾಣುಗಳು ಸಾಕಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ ತಿಪ್ಪೆ ಗೊಬ್ಬರ ಹಾಕೋದು ನಾವು ಸ್ಟಾರ್ಟ್ ಮಾಡಬೇಕು. ಸೊ ಆ ತಿಪ್ಪೆ ಗೊಬ್ಬರದಲ್ಲಿ ನಾವು ಒಳ್ಳೆ ಜೀವಾಣು ಸೇರಿಸ್ಬೇಕು. ಈ ಒಳ್ಳೆ ಜೀವಾಣುಗಳು ತಿಪ್ಪೆ ಗೊಬ್ಬರದಲ್ಲಿ ನಾವು ಇವಾಗ ಒಂದು ಎಕ್ಸಾಂಪಲ್ ನಾನು ತೊಗೊಳ್ತೀನಿ. ನೀವು ಜೈವಿಕ ಗೊಬ್ಬರ ಇದೆ, ಒಂದು 5 kg ಇಲ್ಲಾಂದರೆ ಒಂದು 5 ಲೀಟರ್ ನೀವು ತೊಗೊಳ್ಳಿ, 1 ಟನ್ ಗೊಬ್ಬರ ತೊಗೊಳ್ಳಿ. ಸೊ ಅದರಲ್ಲಿ ಇವಾಗ 1 ಲೀಟರು ಇಲ್ಲ ಅಂದರೆ 1 kg ಜೈವಿಕ ಗೊಬ್ಬರದಲ್ಲಿ ನಿಮಗೆ ಒಂದು 100 ಕೋಟಿ ಜೀವಾಣುಗಳು ಇರ್ತದೆ. ಅದಕ್ಕೆ ಜಾಸ್ತಿ ಇರ್ತದೆ, ಬಟ್ ನಾನು ಹೇಳ್ತಾ ಇದ್ದೀನಿ ಒಂದು ಎಕ್ಸಾಂಪಲು. ಈ 100 ಕೋಟಿ ನಾವು ಜೀವಾಣುಗಳು 1 ಮಿಲ್ಲಿನಲ್ಲಿ 1 ಗ್ರಾಮ್ನಲ್ಲಿ. ಸೊ ನಾವು ಅಂದರೆ ಒಂದು 5 ಲೀಟ್ರು, ಒಂದು 5 kg ನಾವು ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಗೊಬ್ಬರದಲ್ಲೇ ಹಾಕಿದ ಮೇಲೆ, ಸೊ ಇದು ಒಂದು 100 ಕೋಟಿ ಇರೋದು 1,000 ಕೋಟಿ ಆಗ್ತದೆ ಆ್ಯಕ್ಚುಲಿ. ಸೊ ಇದು ನಾವು ಮಾಡಬೇಕು, ಇದು ತಕ್ಷಣ ನಾವು ಮಾಡಬೇಕು ಆ್ಯಕ್ಚುಲಿ. ನಾವು ಇವಾಗ ಮುಂಚೆ ನಾವು ಇನ್ನೊಂದು ಕೆಲಸ ಮಾಡ್ತಾ ಇದ್ವಿ, ನಾವು ಒಂದು 10 ಟನ್ನು 20 ಟನ್ನು ಬಳಸ್ತಾ ಇದ್ದೀವಿ, ಪ್ರಾಬ್ಲಮ್ ಇಲ್ಲ, ಆಗ್ತಾ ಇದೆ. 1 ಲಕ್ಷನಲ್ಲಿ ಇದ್ದರೂ ಅದು ಆಗ್ತಾ ಇಲ್ಲ. ಇವಾಗ 10 ಟನ್ನು ಸಿಗ್ತಾ ಇಲ್ಲ ಗೊಬ್ಬರ, ತಿಪ್ಪೆ ಗೊಬ್ಬರ ಸಿಗ್ತಾ ಇಲ್ಲ. ಸೊ ಒಂದು 2 ಟನ್ನು 3 ಟನ್ನು ಏನೋ ಸಿಗ್ಬೋದು. ಸಾಕು ಪ್ರಾಣಿಗಳೆಲ್ಲ ಕಡಿಮೆ ಆಗಿದೆ. ಕಡಿಮೆ ಆಗಿದೆ, ಸಾಕೋದು ಕಡಿಮೆ ಆಗಿದೆ. ಇವಾಗ ಎಲ್ಲರೂ ಏನೋ ಸ್ವಲ್ಪ ಈಸಿಯಾಗಿ ಏನೋ ಮಾಡಬೇಕು ವ್ಯವಸಾಯ ಅಂತ ಹೇಳ್ತಿದ್ರೆ. ಸೊ ಈಸಿಯಾಗಿ ಏನು ಮಾಡೋಕ್ಕಾಗಲ್ಲಪ್ಪ. ನಾವು ಕಷ್ಟಪಡಬೇಕು, ದುಡಿಬೇಕು. ನಾವು ಮುಂಚೆ ಏನು ಮಾಡ್ತಾಯಿದ್ವಿ ನೋಡ್ಕೋಬೇಕು, ಭೂಮಿ ಆರೋಗ್ಯ ನೋಡ್ಕೋಬೇಕು. ನಾವು ಏನೋ ರಾಸಾಯನಿಕ ಗೊಬ್ಬರ ಹಾಕಿದ್ದೀವಿ ಅಂತ ಬಿಟ್ಟಿದ್ರೆ ಆಗಲ್ಲ. ಅಂದರೆ ಹೆಂಗಿದೆ ನಮ್ಮದು ಆ್ಯಕ್ಚುಲಿ ಭೂಮಿ ಅಂತ ನಾವು ಯೋಚನೆ ಮಾಡಿಲ್ಲ. ಸೊ ಮಾತಿಗೆ ಅಡ್ಡ ಬಂದೆ, ನೋ ಪ್ರಾಬ್ಲಮ್. ನಮ್ಮ ತಾತ ಮುತ್ತಾತಿನ ಕಾಲದಲ್ಲಿ ಹೌದು ಭೂಮಿನ ಹದಗೊಳಿಸಿ ಯಾವ ರೀತಿ ಬೆಳೆಗಳು ಬೆಳೀತಿದ್ರು ಸರ್? ಇವಾಗ 30 ವರ್ಷ 40 ವರ್ಷ ತಾತ ಅವರು ಮುತ್ತಾತ ಅವರು ಇದ್ರಲ್ಲ, ಆವಾಗ ಆ್ಯಕ್ಚುಲಿ ಕಂಪ್ಲೀಟಾಗಿ ಸಾವಯವ ಕೃಷಿ. ಅಲ್ಲಿ ಆವಾಗ ಈ ನೈಟ್ರೋಜನು, ಫಾಸ್ಫರಸ್ಸು, ಪೊಟ್ಯಾಷಿಯಮು ಈ ಗೊಬ್ಬರಗಳನ್ನು ನಾವು ಉಪಯೋಗಿಸ್ತಾ ಇಲ್ಲ. ಯಾಕಂದರೆ ಭೂಮಿನಲ್ಲಿ ಆ್ಯಕ್ಚುಲಿ ಒಳ್ಳೆ ಜೀವಾಣುಗಳಿತ್ತು. ಅದು ಒಳ್ಳೆ ಜೀವಾಣುಗಳು ಇದೆಯಾ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಏನಂದರೆ ಅವ್ರಿಗೆ ಒಂದು ಅಭ್ಯಾಸ ಇತ್ತು ಆ್ಯಕ್ಚುಲಿ. ನಾವು ಇದರಲ್ಲಿ ಬೇವಿನ ಹಿಂಡಿ, ಆಮೇಲೆ ಹೊಂಗೆ ಹಿಂಡಿ, ತಿಪ್ಪೆ ಗೊಬ್ಬರ ಹಾಕಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಅದು ಹಾಕ್ತಾಯಿದ್ರು, ಪ್ರತಿ ವರ್ಷನೂ ಹಾಕ್ತಾಯಿದ್ರು ಆ್ಯಕ್ಚುಲಿ. ಭೂಮಿಗೆ ಮಾಡ್ತಾಯಿದ್ರು. ಅದು ಇಲ್ಲ ಅಂದರೆ ಅವ್ರ ಕೆಲಸನೇ ಮಾಡ್ತಾ ಇಲ್ಲ, ಪ್ರತಿಯೊಂದು ಸಲ ಮಾಡ್ತಾಯಿದ್ರು. ಸೊ ಅದರಲ್ಲಿ ಆ್ಯಕ್ಚುಲಿ ಏನಂದರೆ ಭೂಮಿ ಚೆನ್ನಾಗಿತ್ತು, ಫಲವತ್ತತೆ ಚೆನ್ನಾಗಿತ್ತು. ಬಟ್ ಏನಂದರೆ ಅಲ್ಲಿ ಆವಾಗ ಸೊ ಇಳುವರಿ ಅಷ್ಟು ಜಾಸ್ತಿ ಇರಲಿಲ್ಲ. ಸಾವಯವ ಕೃಷಿ ನಾವು ಮಾಡ್ತಾಯಿದ್ದೀವಿ ಆವಾಗ. ಸೊ ಅದು ಸಾಕಾಗತ್ತು. ಆವಾಗ ಏನಂದರೆ ನಮಗೆ ಜನಗಳು ಕಡಿಮೆ ಇದ್ದರು, ಫ್ಯಾಮಿಲಿ ಕಡಿಮೆ ಇದ್ದರು. ಇವಾಗ ಏನಾಯ್ತು ಅಂದರೆ ಒಂದು 40 ವರ್ಷ 50 ವರ್ಷ ಮುಂಚೆ ಈ ಸಿಚುವೇಶನ್ ಏನಾಗಿದೆ ಅಂದರೆ ತುಂಬ ಅಭಾವ ಬಂತು. ಸೊ ಅಕ್ಕಿ ಸಿಗ್ತಾ ಇಲ್ಲ, ಭತ್ತ ಇಲ್ಲ, ಆಮೇಲೆ ರಾಗಿ ಇಲ್ಲ, ಇದೆಲ್ಲ ಕಡಿಮೆ. ಯಾಕಂದರೆ ಜನಾಭಾ ಜಾಸ್ತಿ ಆಗ್ತಾ ಇದೆಯಲ್ಲ, ಆವಾಗ ಕಡಿಮೆ ಆಗಿದೆ. ಕಡಿಮೆ ಆದಮೇಲೆ ಆ್ಯಕ್ಚುಲಿ ಏನೇ ಅಂದರೆ ನಾವು ಫುಡ್ ಆ್ಯಂಡ್ ಆರ್ಗನೈಸೇಷನ್ಸ್ FAO ಅಂತ ಇದೆ. ಸೊ ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ನೋಡಪ್ಪ ನಮ್ಮ ಹತ್ರ ಅಭಾವ ಇದೆ. ಸೊ ಇವಾಗ ನಾವು ಜನಗಳು ಜಾಸ್ತಿ ಆದರೆ ಸೊ ಅವ್ರಿಗೆಲ್ಲ ನಾವು ಕೊಡಬೇಕು ಅಂದರೆ ಆವಾಗ ಸದ್ಯಕ್ಕೆ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ. ಬಟ್ ಏನಂದರೆ ಆವಾಗ ಇದು ಒಂದು 10 ವರ್ಷ ಹಿಂಗೆ ಆಗಿದ್ರೆ ಸೊ ನಾವು ಇರೋದ್ರಲ್ಲಿ ನಾವು ಫಲವತ್ತತೆ ನಾವು ಜಾಸ್ತಿ ಮಾಡಬೇಕು, ಇಳುವರಿ ಜಾಸ್ತಿ ಮಾಡಬೇಕು ಅಂತ ಒಂದು ಯೋಚನೆ ಬಂತು. ಸೊ ಇವಾಗ ಪಾಪ್ಯುಲೇಷನ್ ಅಂತ ಹೇಳ್ತೀವಲ್ಲ, ಸೊ ಈ ಜನಗಳು ಜಾಸ್ತಿ ಆದಮೇಲೆ ನಾವು ಏನು ಮಾಡಬೇಕು? ಇವಾಗಲೇ ಸ್ವಲ್ಪ ಜನಕ್ಕೂ ಸರಿಯಾಗಿ ಊಟ ಸಿಗ್ತಾ ಇಲ್ಲ. ಸೊ ನಾವು ಇವಾಗ 10 ವರ್ಷ ಆದಮೇಲೆ ಏನು ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡಿದ್ದಾರೆ.
ಆವಾಗ ಪ್ರೈಮ್ ಮಿನಿಸ್ಟರು ಇವರೆಲ್ಲ ಏನಂದರೆ ಈ ಸೈಂಟಿಸ್ಟ್ ಹತ್ರ ಕೂತ್ಕೊಂಡು ಡೆಲ್ಲಿನಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಅಂತ ಒಬ್ಬರಿದ್ರು. ಡಾಕ್ಟರ್ ಸ್ವಾಮಿನಾಥನ್ ಏನು ಮಾಡಿದೆ ಅಂದರೆ ಸೊ ಅವ್ರ ಹತ್ರ ಮಾತಾಡಿ ಅವರು ಆ್ಯಕ್ಚುಲಿ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ, ನಾನು ಅಲ್ಲೇ MSc PhD ಮಾಡಿರೋದು. ಸೊ ಅಲ್ಲಿ ಅವರು ಆ್ಯಕ್ಚುಲಿ ಪ್ರೈಮ್ ಮಿನಿಸ್ಟರ್ ಜೊತೆ ಮಾತಾಡಿ ಆ್ಯಕ್ಚುಲಿ ಇವರು ಅಮೆರಿಕ ಹೋದರು. ಅಮೆರಿಕ ಹೋದ್ಮೇಲೆ ಅಲ್ಲಿ ಒಂದು ಒಳ್ಳೆ ತಳಿ ಇತ್ತು ಆ್ಯಕ್ಚುಲಿ. ಸೊ ಗೋಧಿದು ತಳಿ ಇತ್ತು ಆ್ಯಕ್ಚುಲಿ. ಯಾಕಂದರೆ ತುಂಬ ನಾರ್ತಿನದಲ್ಲಿ ಎಲ್ಲ ಗೋಧಿನೇ ಆ್ಯಕ್ಚುಲಿ ತುಂಬ ಊಟ ಮಾಡೋದು, ಚಪಾತಿ ತೊಗೊಳೋದು. ಸೊ ಗೋಧಿ ಜಾಸ್ತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಅಲ್ಲಿಂದ ಒಳ್ಳೆ ತಳಿ ಅವ್ರು ತಂದರು. ಸೊ ಇಲ್ಲಿನೂ ಅದ್ರ ಮೇಲೆ ಸಂಶೋಧನೆ ಮಾಡಿ, ಅಮೆರಿಕಾದು ನಾವು ಮಾಡೋಣ ಅಂತ ಅಲ್ಲ, ಸೊ ಅದ್ರ ಮೇಲೆ ಸಂಶೋಧನೆ ಮಾಡಿ ಒಳ್ಳೆ ತಳಿ ಆ್ಯಕ್ಚುಲಿ ನಾವು ಸ್ವಾಮಿನಾಥನ್ ಅವರು ಎಲ್ಲರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಏನಂದರೆ ಭೂಮಿನಲ್ಲಿ ಒಳ್ಳೆ ಜೀವಾಣುಗಳಿತ್ತು. ತಿಪ್ಪೆಗೊಬ್ಬರ ನಾವು ಒಂದು 10 ಟನ್ನು 20 ಟನ್ ಹಾಕ್ತಾಯಿದ್ರು. ಈ ಒಳ್ಳೆ ತಳಿಗೆ ಆ್ಯಕ್ಚುಲಿ ತುಂಬ ಪೋಷಕಾಂಶಗಳು ಬೇಕಾಗಿತ್ತು. ಅವಾಗ ಏನು ಮಾಡಬೇಕು, ಇವಾಗ ಭೂಮಿನಲ್ಲಿ ಅಷ್ಟು ಇಲ್ಲ, ಸಾಕಾಗ್ತಾ ಇಲ್ಲ, ಜೀವಾಣುಗಳು ಇದೆ, ನಾವು ತಿಪ್ಪೆಗೊಬ್ಬರ ಹಾಕ್ತಾಯಿದ್ವಿ, ಅಷ್ಟು ಸಿಗ್ತಾ ಇರಲಿಲ್ಲ ಅವ್ರಿಗೆ. ನೈಟ್ರೋಜನು, ಫಾಸ್ಫರಸು, ಪೊಟ್ಯಾಷಿಯಮು ಅಷ್ಟು ಸಿಗ್ತಾ ಇರಲಿಲ್ಲ. ಅದಕ್ಕೆ ಆ ಒಳ್ಳೆ ತಳಿ ಆದರೂ ಇಳುವರಿ ಕಡಿಮೆ ಮಾಡ್ತಾಯಿತ್ತು. ಇಳುವರಿ ಕಡಿಮೆ ಮಾಡ್ತಾ ಇದೆಯಲ್ಲಪ್ಪ ಅಂತ, ಕಡಿಮೆ ಆಗ್ತಾ ಇದೆಯಲ್ಲಪ್ಪ ಅಂತ ಡಾಕ್ಟರ್ ಸ್ವಾಮಿನಾಥನ್ ಅವರು ಸೊ ಹರಿತ ಕ್ರಾಂತಿ ಅಂತ ಹೇಳ್ತೀವಿ, ಗ್ರೀನ್ ರೆವಲ್ಯೂಷನ್. ಸೊ ಆವಾಗ ಇಡೀ ಭಾರತ ದೇಶದಲ್ಲಿ ಆ್ಯಕ್ಚುಲಿ ನಾವು ಪ್ರತಿಯೊಂದು ಒಳ್ಳೆ ತಳಿ ನಾವು ಇದು ಮಾಡಿ ಸಂಶೋಧನೆ ಮಾಡಿ ಆ್ಯಕ್ಚುಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಸೊ ಅವರೆಲ್ಲ ಶಾಸ್ತ್ರವೇತ್ತಗಳೆಲ್ಲ ಕೆಲಸ ಮಾಡಿ ಒಳ್ಳೆ ತಳಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಅದರಲ್ಲಿ ಇಳುವರಿ ಜನ ಬರಬೇಕು, ಆವಾಗ ನಾವು ಎಲ್ಲರಿಗೂ ಊಟ ಕೊಡೋಕ್ಕೆ ಸಾಧ್ಯ ಆಗುತ್ತದೆ ಅಂತ ಅವ್ರೇನು ಮಾಡಿದ್ರು ಅಂದರೆ ರಾಸಾಯನ ಗೊಬ್ಬರಗಳು ಹಾಕಿದರೆ ಒಳ್ಳೆಯದು ಅಂತ ಅವರು ನೋಡಿದ್ದಾರೆ ಆ್ಯಕ್ಚುಲಿ. ಸೊ NPK ಕೊಡೋಣ, ರಾಸಾಯನಿಕ ಗೊಬ್ಬರ, ಯೂರಿಯಾ, ಮ್ಯೂರೇಟ್ ಆಫ್ ಪೊಟ್ಯಾಶು, MOP ಅಂತ, DAP ಅಂತ ಇದೆಲ್ಲ ಹಾಕೋದು, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಹೇಳ್ತೀವಿ, ಇವೆಲ್ಲ ಹಾಕ್ತಾಯಿದ್ರೆ ಸಡನ್ನಾಗಿ ಆ್ಯಕ್ಚುಲಿ ಇಳುವರಿ ಜಾಸ್ತಿ ಆಗಿದೆ, ಚೆನ್ನಾಗಿದೆ. ಸೊ ಆವಾಗ ನಮ್ಗೆ ಏನು ಅನಿಸ್ತಾ ಅಂದರೆ ನಮಗೆ ಬೇಕು ಇದು ಅಂತ ನಾನು ಹೇಳಿದೆ. ಒಂದು ತಪ್ಪು ಮಾಡಿದ್ದಾರೆ ಆವಾಗ. ಏನು ತಪ್ಪು ಮಾಡಿದೆ ಅಂದರೆ ಇದು ಒಂದು ರಾಸಾಯನ ಗೊಬ್ಬರಗಳು. ನಾವು ಮಾಡ್ತಾ ಇರೋದು ಸಾವಯವ ಕೃಷಿ, ತಿಪ್ಪೆ ಗೊಬ್ಬರ ಹಾಕ್ತಾಯಿದ್ವಿ, ಒಳ್ಳೆ ಜೀವಾಣುಗಳಿತ್ತು, ಅದರಲ್ಲಿ ನಮಗೆ ಕೆಲಸ ನಡೀತಾ ಇತ್ತು. ಇವಾಗ ನಾವು ಊಟ ಕೊಡ್ತಾಯಿದ್ವಿ, ಒಳ್ಳೆ ಊಟ ಕೊಟ್ಟಿದ ಮೇಲೆ ಆ್ಯಕ್ಚುಲಿ ಸೊ ಈ ರಾಸಾಯನ ಗೊಬ್ಬರಗಳು ಈ ಭೂಮಿ ಮೇಲೆ ದುಷ್ಪ್ರಭಾವ ಏನು ಇರ್ಬೋದು ಅಂತ ಅವ್ರು ಯೋಚನೆ ಮಾಡಿಲ್ಲ. ಸೊ ಅದು ಸ್ಟಾರ್ಟ್ ಆಗಿದೆ ಆವಾಗಲೇ, 40-50 ವರ್ಷದ ಮುಂಚೆನೇ ಸ್ಟಾರ್ಟ್ ಆಗಿದೆ ದುಷ್ಪ್ರಭಾವ. ಸ್ಲೋಲಿ ನಾನು ಹೇಳಿದಲ್ಲ, 1 ಗ್ರಾಮ್ನಲ್ಲಿ ಆವಾಗ 100 ಕೋಟಿ ಜೀವಾಣುಗಳಿತ್ತು ಅಂತ. ಸೊ ಇದು ಹಾಕಿದ ಮೇಲೆ ಆ್ಯಕ್ಚುಲಿ ಒಂದು 5 ವರ್ಷ 10 ವರ್ಷ ಆದಮೇಲೆ ಆ್ಯಕ್ಚುಲಿ ಏನಂದರೆ ಒಂದು 100 ಕೋಟಿ ಇರೋದು ಒಂದು 20 ಕೋಟಿ 40 ಕೋಟಿ, ಒಂದು 50% ಕಡಿಮೆ ಆಗಿದೆ. ಕಡಿಮೆ ಆದಮೇಲೆ ಅದನ್ನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಒಂದು 10 ವರ್ಷ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತೀವಲ್ಲ, ಹರಿತ ಕ್ರಾಂತಿ, ಅದು ಆದಮೇಲೆನೂ ಆ್ಯಕ್ಚುಲಿ 10 ವರ್ಷ ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡಿಲ್ಲ. ಭೂಮಿ ಕೆಟ್ಟು ಹೋಗ್ತಾ ಇದೆಯೇ, ಸ್ಟಾರ್ಟ್ ಆಗಿದೆ, ಮೊದಲಾಗಿದೆ ಅಂತ ಯಾರೂ ಅದರ ಬಗ್ಗೆ ಯೋಚನೆ ಮಾಡಿಲ್ಲ. ಸೊ ಏನಾಗಿದೆ ಅಂದರೆ ಈ ವಿಷಯದಲ್ಲಿ ಈ ಸಿಚುವೇಷನ್ನಲ್ಲಿ ರೈತರಿಗೂ ಏನಂದರೆ ಜೈವಿಕ ಗೊಬ್ಬರ ಹಾಕೋದು ಏನದೆಲ್ಲ ತಲೆನೋವು. ನಾವು ಯೂರಿಯಾ ಹಾಕೋಣ, DAP ಹಾಕೋಣ, MOP ಹಾಕೋಣ, ಅದರಲ್ಲೇ ಇಳುವರಿ ಬರ್ತಾ ಇದೆಯಲ್ಲ ಅಂತ ರೈತರು ಹಾಕೋದು ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಈ ಶಾಸ್ತ್ರವೇತ್ತ ಇವರೆಲ್ಲ ಸೈಂಟಿಸ್ಟ್ ಎಲ್ಲ ಯೋಚನೆ ಮಾಡಿ ಇದು ದುಷ್ಪ್ರಭಾವ ಇರ್ಬೋದು, ಇದು ಕಡಿಮೆ ಮಾಡಬಾರ್ದು, ಇದು ಬಳಸಬೇಕು ಅಂತ ಒಂದು ಸಲ ಹೇಳಬೇಕಾಗಿತ್ತು. 40 ವರ್ಷ ಮುಂಚೆ ಏನೇನಾಗಿದೆ ನಾನು ಹೇಳ್ತಾ ಇದ್ದೀನಿ. 40 ವರ್ಷ ಆದಮೇಲೆ ಈ ಮುಂಚೆ ಇದು ಎಲ್ಲ ಹೇಳಿಲ್ಲ, ರೈತರಿಗೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಸೊ 30 ವರ್ಷ ಹಿಂದೆ ನಾನು ಸೈಂಟಿಸ್ಟ್ ಆಗಿ ಜಾಯಿನ್ ಆಗಿದೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ. ಆವಾಗ ಕೆಲವು ರಿಪೋರ್ಟ್ಸು ಭೂಮಿ ಹಾಳಾಗ್ತದೆ, ರಾಸಾಯನಿಕ ಗೊಬ್ಬರಗಳು ಕಡಿಮೆ ಬೆಳೆಸಬೇಕು, ಸೊ ನಾವು ಈ ತಿಪ್ಪೆ ಗೊಬ್ಬರ ಇದು ಜಾಸ್ತಿ ಮಾಡಬೇಕು ಅಂತ ಅವ್ರು ಹೇಳೋದು ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಇಡೀ ಜನ ಅಭ್ಯಾಸ ಆಗೋಯ್ತು. ಯೂರಿಯಾದಲ್ಲಿ ನಾವು ಸಬ್ಸಿಡಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಇದೆಲ್ಲ ಮಾಡಿಬಿಟ್ಟಿದ ಮೇಲೆ ಈ 20 ವರ್ಷ ಹಂಗೆ ಒಂದು 10 ವರ್ಷ ಆಯಿತು. ಈ 10 ವರ್ಷದಲ್ಲಿ ನಾನು ಏನು ಮಾಡಿದೆ ಅಂದರೆ, ನಮಗೆ ಗೊತ್ತಿತ್ತು ಇದು ಹಿಂಗೆ ಆಗುತ್ತದೆ ಅಂತ ಎಲ್ಲರೂ ಹೇಳ್ತಾ ಇದ್ರಲ್ಲ, ನನಗೆ ಗೊತ್ತಿತ್ತು. ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಾವು ಕಲ್ತ್ಕೋಬೇಕು. ನಾನು ಸೈಂಟಿಸ್ಟ್ ಆದರೂ ನಾನು MSc PhD ಮಾಡಿದ ಮೇಲೂ ನಾನು ಕಲ್ತ್ಕೋಬೇಕು ಅಂತ ನಾನು ಇಂಗ್ಲೆಂಡ್ ಹೋಗಿದೆ, ಲಂಡನ್ ಹೋಗಿದೆ. ಅಲ್ಲಿ ಅವರು
ಅವರು ಆ್ಯಕ್ಚುಲಿ ಈ ರಸಾಯನ ಗೊಬ್ಬರಗಳು ಅವರು ಉಪಯೋಗಿಸ್ತಾ ಇದ್ರು. ಬಟ್ ಏನಂದರೆ ಅವರು ಜೈವಿಕ ಗೊಬ್ಬರಕ್ಕೆ ಮೇಲೆ ಕೆಲಸ ಮಾಡ್ತಾಯಿದ್ರು. ಆವಾಗಲೇ 30 ವರ್ಷ ಕೆಲಸದಲ್ಲೇ ಜೈವಿಕ ಗೊಬ್ಬರ, ಜೈವಿಕ ಕೀಟನಾಶಕ ಮೇಲೆ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಇಂಡಿಯಾದಲ್ಲಿ ಅದ್ರ ಬಗ್ಗೆ ಮಾಹಿತಿ ಕಡಿಮೆ, ಸಂಶೋಧನೆ ಆಗ್ತಾ ಇಲ್ಲ. ಸೊ ನಾನು ಅಲ್ಲಿ ಹೋಗಿ ನಾನು ಕಲ್ತ್ಕೊಂಡು ಅಲ್ಲಿ ಟ್ರೈನಿಂಗ್ ಮಾಡಿ ಸೊ ಪೋಸ್ಟ್ ಡಾಕ್ ಅಂತ ಒಂದು ಮಾಡಿಬಿಟ್ಟು ಇಂಡಿಯಾನಲ್ಲಿ ಮಾಡಿದ ಮೇಲೆ ನಾನು ಇಡೀ ಜೀವನ 30 ವರ್ಷ ಸೈಂಟಿಸ್ಟಾಗಿ ನಾನು ಕೆಲಸ ಮಾಡಿದೆ. ಒಂದು ಕೆಮಿಕಲು ಯೂಸ್ ಮಾಡಿಲ್ಲ. ಸೊ ನಮ್ಗೆ ಅದು ಇತ್ತು. ನಾನು ಕೆಮಿಕಲ್ ನಮ್ಮ ಜಮೀನಲ್ಲಿ ಆಫೀಸ್ನಲ್ಲಿ ನಾನು ಕೆಲಸ ಮಾಡುವಾಗ ಒಂದು ಕೆಮಿಕಲು ಯೂಸ್ ಮಾಡಿಲ್ಲ. ಸೊ ನಾನೇ ನೋಡಬೇಕಲ್ಲ ಈ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳು ಕೆಲಸ ಮಾಡ್ತಾ ಇದೀವಾ ಇಲ್ವಾ ಅಂತ. ಸೊ ನಾನು 1 ವರ್ಷ 2 ವರ್ಷ ಆದಮೇಲೆ ಅದು ಕಂಟಿನ್ಯೂಸ್ ಆಗಿ ನಾವು ಉಪಯೋಗಿಸ್ತಾ ಇದೆ. ಆ ಬಳಸಿದ ಮೇಲೆ ಒಳ್ಳೆ ಜೀವಾಣುಗಳು ಜಾಸ್ತಿ ಆಗಿ ಆ್ಯಕ್ಚುಲಿ ಅಲ್ಲಿ ಕೆಟ್ಟು ಜೀವಾಣುಗಳು ಕಡಿಮೆ ಆಗಿದೆ. ನಾನು ನೋಡಿದೆ, ಕಣ್ಣಾರ ನೋಡಿದೆ. ನಾನು ಜನಗಳಿಗೆಲ್ಲ ತೋರಿಸಿದೆ. ನಾನು ಅವಾಗ ಬನ್ನಿ ಅಪ್ಪ ನೋಡಿ. 1 ವರ್ಷ ನಾವು ಆ್ಯಕ್ಚುಲಿ